ಡೇ 2 ಆಫ್ ಸ್ವಿಟ್ಜರ್ಲೆಂಡ್ ಲಾಗ್. ನಾ ಇವತ್ತು ಇಬ್ಬರು ಇಂಟರ್ಲಾಕನ್ ಹೊಂಟೇವಿ ಇಲ್ಲಿಂದ. ಸೊ ನಾವು ಆಲ್ಮೋಸ್ಟ್ ಕಾರ್ ಹೈರ್ ಮಾಡಿದ್ರೆ ನಿಮ್ಗೆ ಹೇಳಿದ್ವಿಲ್ಲ. ಸೊ ಅಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ 1 hour ಐತಿ ಜರ್ನಿ. ಸೊ 1 hour ಒಳಗೆ ನಡಕ್ಕೆ ಏನೇನು ಸಿಗ್ತಾವು ಸ್ಪಾಟ್ಸ್ ಅವನು ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ತೀವಿ ನಾವು ಇವತ್ತು. ಸೊ ಇವತ್ತಕ್ಕೆ 1 ವರ್ಷ ಆತ್ರಿ ನಮ್ಮ ಮದುವೆ ಆಗಿ. ಸೊ ಸಕ್ಸಸ್ಫುಲಿ ನಾವು ಇಬ್ರು ಜೊತೆಗಿದ್ದು ಇವತ್ತಕ್ಕೆ ಒಂದು 4.5 ವರ್ಷ 5 ವರ್ಷ ಆತ ಅನ್ಸ್ಕೊತೀನಿ. ಹೌದಲ್ಲ? ಓಕೆ. ಸೊ ಹ್ಯಾಪಿ ಆನಿವರ್ಸರಿ ಒನ್ಸ್ ಅಗೇನ್. ಸೊ ಇವತ್ತು ನಾನು ಪಾಸ್ತಾ ತಿನ್ನತ್ತೀನಿ ಆ್ಯಂಡ್ ಆಕಿ ತಿನ್ನೋದಿಲ್ಲ ಇವತ್ತು. ಆಕೆ ಅದಕ್ಕೆ ಬಿಸ್ಕೆಟ್ ತಿನ್ನಕತ್ತ. ಅದ್ರೊಳಗೆ ಚಿಕನ್ ಫ್ಲೇವರ್ ಐತಂತ ಅದಕ್ಕೆ ತಿನ್ನೋದಿಲ್ಲ ಅಂತ. ಅದು ನನಗಿಲ್ಲ ಅನ್ಸೋದು. ನಾ ತಿನ್ನೋದಿಲ್ಲ, ಬಟ್ ನನಗೆ ಹಸು ಆಗೈತಿ ಸದ್ಯಕ್ಕೆ. ನಾ ಏನು ಬಿಡೋಕ್ಕಾಗೋದಿಲ್ಲ. ಹಂಗೆ ನಮ್ಮ ಧರ್ಮಪತ್ನಿ ಅವ್ರಿಗೆ ಮತ್ತೊಮ್ಮೆ ತಾಳಿ ಕಟ್ಟಿದೆ. ಸೊ ಅವ್ರು ಯಾಕಂದ್ರೆ ಲೂಸ್ ಆಗತ್ತೈತಂತೆ. ಸ್ವಿಟ್ಜರ್ಲೆಂಡಿಗೆ ಬಂದ್ರೆ ಇಲ್ಲಿ ಬರೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಯಾರಾದರೂ. ಇಂಟರ್ಲಾಕನ್ ಅಂತ ಹೇಳಿ. ಸೊ ಬೇಸಿಕ್ಲಿ ಎದಕ್ಕೆ ಫೇಮಸ್ ಐತಿ ಅಂತಂದ್ರೆ ಇದ್ರ ಬ್ಯೂಟಿಗೆ, ಆಲ್ಪೈನ್ ವ್ಯೂ ಈಗ ನೋಡಕತ್ತಿರಲ್ಲ ಇದೆಲ್ಲ ಇದು ಆಲ್ಪ್ಸ್. ಇದಷ್ಟ ಅಲ್ದ ನೋಡ್ರಿ, ಇನ್ನೊಂದು ಎದಕ್ಕೆ ಫೇಮಸ್ ಐತಿ ಅಂತ ತೋರಿಸ್ತಾ ನೋಡ್ರಿ ಸದ್ಯಕ್ಕೆ ನಿಮಗಿದೆ. ಬೇರೆ ಯಾರೂ ಅಲ್ಲ, ಅಂಬಾಸಿಡರ್ ಆಫ್ ಇಂಟರ್ಲಾಕನ್ ಯಶ್ ಚೋಪ್ರಾ. ಇವ್ರ ಪುಣ್ಯದಿಂದ ನನಗೊಂದು ಪಿಕ್ಚರ್ ಸಿಗ್ಲಿ ಪ್ಲೀಸ್. ಕರಂಜೋರ್ ಅವ್ರಿಗೆ ಹೇಳ್ರಿ. ಇದು ಭಾಳ ಫೇಮಸ್ ಐತಿ ಸ್ವಿಟ್ಜರ್ಲೆಂಡ್ ಒಳಗೆ. ಸೊ ಯಾರಾದ್ರೂ ಬರೋದಿತ್ತು ಅಂತಂದ್ರೆ ಸ್ವಿಟ್ಜರ್ಲೆಂಡ್ ಒಳಗೆ ಫಸ್ಟ್ ಇಂಟರ್ಲಾಕನ್. ಆದ್ರೆ ಇಲ್ಲಿ ಅಕಾಮಿಡೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತಾವೆ. ಅದಕ್ಕೆ ಏನಂದ್ರೆ ಹತ್ತಿರದಾಗನ ಭಾಳ ಊರುಗಳು ಥನ್ ಅಂತ ಒಂದು ಊರು ಐತಿ. ಇದು ಅಂತಲ್ಲೆಲ್ಲಾದ್ರೂ ನೀವು ಏನಾದರೂ ಅಕಾಮಿಡೇಷನ್ ಇಟ್ಕೋಬಹುದು ಈಸಿಯಾಗಿ. ಸೊ ಇಲ್ಲಿಂದ ಬರೋದನ್ನು ಭಾಳ ಈಸಿ. ಇಂಥ ವ್ಯೂ ನಾರ್ಮಲ್ ಆಗಿ ನಡಕ್ಕೆ ಎಲ್ಲೆಲ್ಲ ಹೋಗ್ತಿರ್ತಾರಲ್ಲ ನೀವು, ನಾರ್ಮಲಾಗಿ ಸಿಕ್ಕೊಂತಾನೆ ಇರ್ತಾವೆ. ನೋಡ್ರಿ ಒಂದ್ಸತಿ ಬ್ಯೂಟಿಫುಲ್ ಎಷ್ಟೈತಿ. ಅದು ಯಾವುದಾದ್ರೂ ಅಂಗಡಿಗೆ ಹೋದ್ರೆ ಅನ್ಕೊಳ್ರಿ ಸಿಕ್ಕಾಪಟ್ಟಿ ಎಕ್ಸ್ಪೆನ್ಸಿವ್. ನೀವು ಏನಾದರೂ ತೊಗೊಳ್ರಿ. ಇಲ್ಲಿ ಬರೋದಿತ್ತಂದ್ರೆ ಗಟ್ಟಿಯಾಗಿ ಇಟ್ಕೊಂಡು ಬರ್ರಿ ನಿಮ್ಮ ಪಾಕೆಟ್ಸ್. ನಂಗೆ ಗೊತ್ತಿಲ್ಲ ಕೋಳಿ ಏನು ತಿಂದಿತ್ತು ಇಂಥ ತತ್ತಿ ಕೊಟ್ಟೈತಿ. ಅವ್ನು ತೊಗೊಳಿಲ್ಲ ಬಿಡ್ರಿ. ನಾವು ಅದು ಬಿಟ್ಟು ಬೇರೆವೆಲ್ಲ ನೋಡಿದ್ವಿ. ಇಷ್ಟು ಎಕ್ಸ್ಪೆನ್ಸಿವ್ ಅಂತಂದ್ರೆ ನಿಜ ಹೇಳ್ತೀನಿ ಹೆಣ ಬಿದ್ದು ಬಿಡ್ತೈತಿ ನಿಮ್ದು. ನಾವು ಇಂಗ್ಲೆಂಡ್ ಒಳಗೆ ಎಕ್ಸ್ಪೆನ್ಸಿವ್ ಅಂತೇವೆ, ಇಂಗ್ಲೆಂಡ್ಗಿಂತ ದುಬಾರಿ ರೇಟ್ ಐತಿ ಇಲ್ಲೇ. ನಾರ್ಮಲಾಗಿ ಏನು ಎಲ್ಲಾರ್ಕಿಂತ ದೊಡ್ಡ ಕಲ್ಚರಲ್ ಶಾಕ್ ಏನು ಹೇಳ್ರಿ ನನಗೆ ಇವತ್ತು ಸ್ವಿಟ್ಜರ್ಲೆಂಡ್ ಒಳಗೆ. ನಾರ್ಮಲಿ ಇಂಗ್ಲೆಂಡ್ ಒಳಗೆ ಹೆಂಗಂತಂದ್ರೆ ಟ್ಯಾಪ್ ವಾಟರ್ ಕೇಳಿದ್ರೆ ಸೊ ಅವ್ರು ಒಂದು ಗ್ಲಾಸ್ ಒಳಗೆ ಕೊಡ್ತಾರೆ ಫ್ರೀ. ಇಲ್ಲೇ ಏನು ಹೇಳ್ರಿ ಇಲ್ಲಿ? ಇದು ಕಲ್ಚರಲ್ ಶಾಕ್ ಅಲ್ಲ, ಇದು ಕಮರ್ಷಿಯಲ್ ಶಾಕ್. ಟ್ಯಾಪ್ ವಾಟರ್ಗೆ $1 ಅಂತ. $1 ಅಂತ ಟ್ಯಾಪ್ ವಾಟರ್ಗೆ? ದೇವ್ರೇ ಅಂತಂದೆ ನಾನು. ಇಲ್ಲ, ಇಟ್ಸ್ ನಾರ್ಮಲ್. ಸ್ವಿಟ್ಜರ್ಲೆಂಡ್ ಇಟ್ಸ್ ನಾರ್ಮಲ್. ಹಿಂಗ ನಾವು ಎದಿ ಹೊಡ್ಕೊಂಡ್ಬಿಟ್ಟೆನ. $100 ಕೊಟ್ಟು ಒಂದು ನಳದಾಗಿನೂ ನೀರು ಕುಡಿಲಿ ನಾನು ಒಂದು ಗ್ಲಾಸಾಗ. ಛೇ ಮಾರಾಯ.